ಆಫ್ಟರ್ ಹ್ಯಾವಿಂಗ್ ಅ ಚೈಲ್ಡ್, ಒಂದು ಮಗು ಆದ್ಮೇಲೆ ನಾನು ಇವೆಲ್ಲವನ್ನ ಸಾಧನೆ ಮಾಡಿದ್ದು. ಅಂದ್ರೆ ಮಾಡ್ಲಿಕ್ಕೆ ಮನಸ್ಸಿದೆ, ಆದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಿದ್ದೀರಲ್ಲ, ಆ ಕಾರಣಗಳನ್ನ ನಿಕೃಷ್ಟವಾಗಿ ನೋಡಿ. ಓಕೆ, ಮನೇಲಿ ಇರ್ತೀರಾ, ಎಷ್ಟು ಟೈಮ್ ಇರುತ್ತೆ ನಿಮ್ಗೆ? ವರ್ಕ್ ಜಾಸ್ತಿ ಇರುತ್ತೆ. ಯು ಹ್ಯಾವ್ ಟು ಅಡ್ಜಸ್ಟ್ ಯುವರ್ ಟೈಮ್ ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್. ಈ ಮಕ್ಕಳಿಗೆಲ್ಲ ಏನ್ ಹೇಳ್ತೀರಾ ನೀವು? ಓದ್ರಿ ಅಂತೀರಾ, ಇವ್ ಟೈಮ್ ಇದೆ ಅನ್ಕೊಂಡಿದ್ದೀರಾ? ಬೆಳಿಗ್ಗೆ ಕ್ಲಾಸು, ಆಮೇಲೆ ಕೋಚಿಂಗ್ ಕ್ಲಾಸು, ಆಮೇಲೆ ಟ್ಯೂಷನ್, ಮತ್ತೆ ಮನೆಗೆ ಬಂದ್ ಮಾಡಿದ್ರೆ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ? ಟೈಮ್ ಮ್ಯಾನೇಜ್ಮೆಂಟ್ ಇಸ್ ದ ಮೇನ್ ಥಿಂಗ್. ನೀವ್ ಏನ್ ಮಾಡ್ತಿದ್ದೀರಾ? ನಿಮ್ಮ ಟೈಮಿಂಗ್ಸ್ ಎಲ್ಲಿ ನಿಮ್ಗೆ ಲ್ಯಾಕ್ ಆಗ್ತಾ ಇದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು, ಮಕ್ಕಳ ಜೊತೆ ಕುತ್ಕೊಂಡು ಓದೋದ್ರಲ್ಲಿ ಏನು ಅವಮಾನ ಇಲ್ಲ. ಅವ್ರನ್ನ ಹೋಮ್ವರ್ಕ್ ಮಾಡ್ಲಿಕ್ಕೆ ಕೂರಿಸಿ ನೀವು ಕುತ್ಕೊಂಡು ಓದ್ತಾ ಕುತ್ಕೊಳ್ಳಿ. ಇಟ್ ವಿಲ್ ಮೋಟಿವೇಟ್ ಯುವರ್ ಚಿಲ್ಡ್ರನ್ ಡೆಫಿನೆಟ್ಲಿ. ಯಾಕಂತಂದ್ರೆ ದಿಸ್ ಇಸ್ ಮೈ ಸೆಲ್ಫ್ ಎಕ್ಸ್ಪೀರಿಯನ್ಸ್. ಓಕೆ, ನೀವು ಅವ್ರ ಜೊತೆ ಕುತ್ಕೊಂಡು ಅವ್ರು ಬರೋದ್ರೊಳಗಡೆ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಕುತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ದಟ್ಸ್ ಆಲ್ ಐ ಕ್ಯಾನ್ ಸಜೆಸ್ಟ್ ಯು. ಅಂದ್ರೆ ರೆಸ್ಟ್ ಇಸ್ ಅಪ್ ಟು ಯು. ಖಂಡಿತವಾಗ್ಲೂ ಓದ್ಲೇಬೇಕು ಅಂತ ತುಂಬಾ ಮನಸ್ಸಿದ್ರೆ ಎಲ್ಲವನ್ನೂ ನೀವು ಓವರ್ಕಮ್ ಮಾಡ್ತೀರಾ. ಸುಮ್ಮನೆ ಓದ್ಬೇಕು ಏನೋ ಆಗ್ತಾ ಇಲ್ಲ, ರೀಸನ್ಸ್ ಕ್ಯಾನ್ ಬಿ ಗಿವನ್, ಎಕ್ಸ್ಕ್ಯೂಸಸ್ ಕ್ಯಾನ್ ಬಿ ಗಿವನ್, ಬಟ್ ಓವರ್ಕಮಿಂಗ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಆಯ್ತಾ? ಅದನ್ನ ಟೈಮಿಂಗ್ ಮ್ಯಾನೇಜ್. 7 ಗಂಟೆಗೆ ಎದ್ದೇಳ್ತಿದ್ದೀರಾ, 5 ಗಂಟೆಗೆ ಎದ್ದೇಳಿ. ಇವತ್ತು ಪಾತ್ರೆ ತೊಳಿಲ್ಲ ಅಂತ ಯಾರು ಬೈಯಲ್ಲ, ಓದ್ಕೊಳ್ಳಿ. ಇವತ್ತು ನೆಲ ಒರೆಸಿಲ್ಲ ಅಂದ್ರೆ ನಡೆಯುತ್ತೆ ಅಂತ ಬಿಟ್ಬಿಡಿ. ಕೆಲವೊಂದನ್ನ ಇಗ್ನೋರ್ ಮಾಡಿ, ಕೆಲವೊಂದಕ್ಕೆ ಪ್ರಿಯಾರಿಟಿನ ಕೊಡಿ, ವಿಚ್ ಇಸ್ ನೀಡೆಡ್. ಓಕೆ, ನಿಮ್ಮ ಹೆಸರು ಹೇಳಿಲ್ಲ. ಅಲ್ಲ, ನಾನ್ ಹೇಳೋದನ್ನ ಅವ್ರು ಹೇಳ್ಬಿಟ್ಟಾಯ್ತು, ಇನ್ನೇನ್ ಹೇಳೋದು? ಪಕ್ಕದಲ್ಲಿರೋರಿಗೆ ಆನ್ಸರ್ ಜನಕ್ಕೆ ಅಷ್ಟೊಂದು ಟೈಮ್ ಇಲ್ಲ, ಪುರ್ಸೋತಿಲ್ಲ ನಿಮ್ ಬಗ್ಗೆ ಯೋಚನೆ ಮಾಡಕ್ಕೆ. ನಿಮಗಿದೆಯಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ಕೆ? ದೆನ್ ಯು ಆರ್ ವೇಸ್ಟಿಂಗ್ ದ ಟೈಮ್. ಜನಕ್ಕೆ ದೇ ಡೋಂಟ್ ಹ್ಯಾವ್ ಟೈಮ್ ಟು ಥಿಂಕ್. ಅವ್ರವ್ರದೇ ದೊಡ್ಡ ತಲೆನೋವುಗಳಿದಾವೆ. ಅವ್ರ ತಲೆ ತೊಳ್ಕೊಂಡ್ರೆ ಸಾಕಾಗಿದೆ. ನಮ್ಮ ಭಾವನೆಗಳಷ್ಟೇ. ಅವರು ನಮಗೆ ಟೈಮ್ ಬಹುಶಃ ಇದನ್ನ ನಾನು ಒಪ್ಪಲ್ಲ. ನಾನು ಒಬ್ಬ ವರ್ಕಿಂಗ್ ವುಮನ್. ನಾನು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಹುಶಃ ನಾನು ದಿನ 6:30ಗೆ ಹೇಳ್ತೀನಿ. ತುಂಬಾ ಬೇಗ ಏನು ಹೇಳಲ್ಲ. 6:30ಯಿಂದ 9 ಗಂಟೆ ಒಳಗಡೆ ನನ್ನೆಲ್ಲ ಮನೆ ಕೆಲಸನ ನಾನೇ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಯಾವ ಕೆಲಸದವರು ಬರಲ್ಲ. 9:30ಗೆ ನಾನು ಕರೆಕ್ಟಾಗಿ ಕಾಲೇಜಲ್ಲಿ ಇರ್ತೀನಿ. ಕಾಲೇಜ್ನಲ್ಲಿ ಎಲ್ಲ ಕೆಲಸ ಮುಗಿಸಿ 5:05 ಮನೆಗೆ ಬರ್ತೀನಿ. 5:30ಯಿಂದ ಮತ್ತೆ ನನ್ನೆಲ್ಲ ಕೆಲಸ ಮುಗಿಸಿ ನಾನು ಮೊದಲು ಮಾಯ್ಕೊಂಡ ಕರ್ಕೊಂಡವ್ನು ಮಾಡ್ತಾ ಇದ್ದೆ. ನನಗೆ 2 ಮಕ್ಕಳು. ಸೊ ಅವ್ರನ್ನ LKG ಇಂದನೂ ಕೂಡ ನಾನು ವರ್ಕಿಂಗ್ ವುಮೆನ್ ಆಗಿದ್ಕೊಂಡೆ ಅವ್ರನ್ನ ಎಜುಕೇಶನ್ ಅನ್ನ ಕೊಟ್ಟು ಇವತ್ತು ಆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ. ಸೊ ಅದಕ್ಕೆ ನಿಮ್ಮ ಹಸ್ಬೆಂಡ್ ಯಾರಿದ್ದಾರೆ, ಅವ್ರು ಏನ್ ಕೆಲಸ ಮಾಡ್ತಾರೆ? APMC ಮಾರ್ಕೆಟ್ ಅಲ್ಲಿ ಇದ್ದಾರೆ. ಸೊ ಅವರಿಗೆ ಏನ್ ಸಾಧ್ಯನೋ ಅಷ್ಟು ಹೆಲ್ಪ್ ಅನ್ನ ಅವ್ರು ಮಾಡಿದ್ರೆ, ಅಥವಾ ಹೆಲ್ಪ್ ಮಾಡದೆ ಹೋದ್ರು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಓದಿಸೋದು ಒಂದು ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ. ಸೊ ಅದನ್ನ ನೀವು ಸಮಸ್ಯೆ ಅನ್ಕೊಂಡಿದ್ದೀರಾ. ಅದಕ್ಕೆ ನೀವು ಅದಕ್ಕೆ 3 ಗಂಟೆಗೆ ಹೇಳ್ಬೇಕಾಗಿಲ್ಲ, 5 ಗಂಟೆಗೆ ಹೇಳ್ಬೇಕಾಗಿಲ್ಲ. ಮಾಮೂಲಿ ಟೈಮಲ್ಲಿ ಎದ್ದು ನಿಮ್ಮ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸಿ ಟಿವಿಯನ್ನ ಅವಾಯ್ಡ್ ಮಾಡಿ. ಇನ್ನೊಂದು, ನಾವು ಬಹಳ ಹೆಣ್ಮಕ್ಳಲ್ಲಿರುವಂತ ಒಂದು ದೌರ್ಬಲ್ಯ, ಅಕ್ಕಪಕ್ಕದ ಮನೆಗಳ ಹೆಣ್ಮಕ್ಳ ಜೊತೆನಲ್ಲಿ ಸ್ವಲ್ಪ ಮಾತುಕತೆಗಳು ಜಾಸ್ತಿ. ಕೆಲವರು ನಿಮ್ಗೆ ಇಲ್ಲ ಅಂದ್ರೆ ಬಹಳ ಒಳ್ಳೇದು, ಎಸ್ಪೆಷಲಿ ಫಾರ್ ಲೇಡೀಸ್. ಸೊ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಕಂಟಿನ್ಯೂಸ್ ಆಗಿ ನೀವು ಅದನ್ನ ಮಾಡಿದ್ರಿ ಅಂದ್ರೆ ನಿಮ್ಗೆ ಯಾವತ್ತೂ ಸಮಸ್ಯೆ ಬರಲ್ಲ. ನಿಮ್ಗೆ ಯಾರ ಹೆಲ್ಪೂ ಬೇಕಿಲ್ಲ. ನಾನು ನಮ್ಮನೆಯವರು ಅವರು ಕೂಡ ಎಂಪ್ಲಾಯ್, ಹೈಸ್ಕೂಲ್ ಟೀಚರ್ ಇದ್ದಾರೆ. ಅವರು ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬಾ ಕೋಆಪರೇಷನ್ ಕೊಡ್ತಾರೆ.
ಕೆಲವು ಸಾರಿ ಅವರ ಕೆಲಸದ ಒತ್ತಡದಲ್ಲಿ ಮನೆ ಎಲ್ಲ ಮಾಡ್ತೀನಿ ಅಂದ್ರೆ ಖಂಡಿತ ಅದು ಸಾಧ್ಯ. ಸೊ ನೀವು ಮೆಂಟಲಿ ಪ್ರಿಪೇರ್ ಆಗಿ ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಮ ಮಾನಸಿಕವಾಗಿ ನೀವು ಅಂದ್ಕೊಂಡಿದ್ದೀರ ನನ್ನಿಂದ ಆಗಲ್ಲ ಅಂತ, ಖಂಡಿತ ಅದಲ್ಲ. ಅದರಿಂದ ಹೊರಗೆ ಬನ್ನಿ, ಖಂಡಿತ ಅದನ್ನ ನಾನು ಮಾಡ್ತೇನೆ ಅಂತ, ಐ ವಿಲ್ ಡೂ ಇಟ್ ಅಂತ ಅಂದ್ರೆ ಖಂಡಿತ ನೀವು ಅದನ್ನ ಮಾಡ್ತೀರ. ಓಕೆ, ಚೈನಲ್ಲಿ ಕಟ್ಟಿರುವಂತ ಆನೆ ಮರಿ. ಮತ್ತೆ ಸ್ಟೂಡೆಂಟ್ಸ್, ನೋ ಪ್ರಾಬ್ಲಮ್? ಪ್ರಾಬ್ಲಮ್ಸ್ ಇಲ್ವಲ್ಲ? ಗುಡ್ ಅಲ್ಲ, ಐ ರಿಯಲಿ ಫೀಲ್ ಹ್ಯಾಪಿ. ಓ ಓಕೆ, starting trouble for writing the answers. No, I just want to ask, what do you feel? ಯಾಕಂದ್ರೆ ನಿಮ್ಮ ಒಪಿನಿಯನ್ ಬೇಕು ನನಗೆ. ಆನ್ಸರ್ ನಾನು ಆಲ್ರೆಡಿ MSc ಓದ್ತಾ ಇದ್ದೀನಿ, ನಾನು ಚಿಕ್ಕವಳೇನಲ್ಲ. ಓಕೆ, ಈಗಲೂ ಕೂಡ ನಾನು ಚೆನ್ನಾಗಿ ಓದ್ತೀನಿ, ಎಲ್ಲಾನು ಓದ್ತೀನಿ. ಯಾರಾದ್ರೂ ಕೇಳಿದ್ರೆ ಐ ಕ್ಯಾನ್ ಆನ್ಸರ್ ದೆಮ್. ಯಾವುದೇ ಕ್ವಶನ್ ಯಾವುದೇ ಪಾಠ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ. ಬಟ್ ಎಕ್ಸಾಮ್ ಅಲ್ಲಿ ಕೂತೆ ಅಂದ್ರೆ ಫಸ್ಟ್ ಕ್ವಶನ್ ಪೇಪರ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡಿದ್ರೆ ಅಂದ್ರೆ ಎಲ್ಲ ಗೊತ್ತು ಅಂತ ಮೈಂಡ್ ಸೆಟ್ ಇರುತ್ತೆ. ಬರೀಲಿಕ್ಕೆ ಹೋದ್ರೆ ಎಂಡ್ ಆನ್ಸರ್ ಬರುತ್ತೆ, ಮಧ್ಯದ ಸ್ಟೆಪ್ಸ್ ಬರುತ್ತೆ, ಸ್ಟಾರ್ಟಿಂಗ್ ಇರೋ ಒಂದು ಲೈನ್ ಬರಲ್ಲ ನನಗೆ. ಅದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಲೈನ್ ಯಾವುದು, ಅಯ್ಯೋ ಎಷ್ಟು ನೆನ್ಪು ಮಾಡ್ಕೊಂಡ್ರೆ ಫಸ್ಟ್ ಲೈನ್ ಬರಲ್ಲ. ನಾನು ಮುಂದೆ ಗೊತ್ತಾದ್ಮೇಲೆ ಲಾಸ್ಟ್ ನೆನ್ಪು. ಎಲ್ಲಾ ಕ್ವೆಶ್ಚನ್ಸ್ಗೂ ಹೀಗೆ ಆಗುತ್ತಾ ಅಥವಾ ಫಸ್ಟ್ ಕ್ವೆಶ್ಚನ್ ಹೀಗೆ ಆಗುತ್ತಾ? ಫಸ್ಟ್ ಕ್ವೆಶ್ಚನ್ ಆಗುತ್ತೆ. ಕೆಲವೊಂದ್ಸಾರಿ ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ಗೆ ನನಗೆ ಆನ್ಸರ್ ಗೊತ್ತಿರುತ್ತೆ, ಲಾಸ್ಟ್ ವರ್ಗು ಇದೇ ಆನ್ಸರ್ ಬರುತ್ತೆ, ಹೀಗೆ ಮಾಡ್ಬೇಕನ್ನೋದು ಗೊತ್ತಿರುತ್ತೆ. ಬಟ್ ಫಸ್ಟ್ ಆ ಕಡೆ ನಾನು ಎದುರಿಂದ ಸ್ಟಾರ್ಟ್ ಮಾಡ್ಬೇಕಿತ್ತು ಅದು ಈ ತರ ಬಹಳ ಆಗುತ್ತಾ ಪ್ರಾಬ್ಲಮ್? ಓಕೆ, ಸೊ ಇವಾಗ ಫಸ್ಟ್ ಕ್ವೆಶ್ಚನ್ ನೀವು ಓದ್ಕೊಂಡ ತಕ್ಷಣನೇ ಕ್ವೆಶ್ಚನ್ ಪೇಪರ್ ಓದ್ತೀರಾ, ಕಷ್ಟಪಟ್ಟು ಓದಿದ್ದಕ್ಕೆ ಸಾರ್ಥಕ ಆಯ್ತು. ಇನ್ನೊಂದು ಕ್ಯಾಟಗರಿ, ನಾನು ಓದಿದ್ದೆ ಪೋರ್ಷನ್ ಬೇರೆ, ಕ್ವೆಶ್ಚನ್ ಪೇಪರ್ ಚೇಂಜ್ ಆಗಿ ಬಂದಾಗಿದೆ ಅಲ್ಲ, ಈ ಕ್ಯಾಟಗರಿ ಇಲ್ಲೂ ಬ್ಲ್ಯಾಂಕ್ ಆಗ್ಬಿಡುತ್ತೆ. there are two categories. Okay, so second category ಬಿಟ್ಬಿಡೋಣ. ಫಸ್ಟ್ ಕ್ಯಾಟಗರಿನಲ್ಲಿ ಓವರ್ ಜಾಯ್ ಆದ ತಕ್ಷಣ ಏನಾಗುತ್ತೆ, ಯು ಫೀಲ್ ಹ್ಯಾಪಿ ಬಿಕಾಸ್ ಯು ನೋ ಆಲ್ ದ ಆನ್ಸರ್ಸ್ ಅಂತ ಗೊತ್ತಿದೆ ಅಂತ. ಖುಷಿಗೆ ಏನ್ ಮಾಡ್ತೀರಾ ಅಂತಂದ್ರೆ ಯು ಹರಿಬರಿನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ. ಓದಿ ಆದ್ಮೇಲೆ ಜಸ್ಟ್ ಗಿವ್ ಅ ಪಾಸ್, 1 second 2 seconds ಪಾಸ್ ಕೊಡಿ, 1-2 minutes ಕಾಮ್ ಆಗಿ ಕುತ್ಕೊಂಡ್ಬಿಟ್ಟು ದೆನ್ ಯು ಥಿಂಕ್ ಫಸ್ಟ್ ಕ್ವಶನ್ ಗೆ ನಾನು ಆನ್ಸರ್ ಮಾಡಕ್ಕೆ ನನಗೆ ಸ್ಟಾರ್ಟ್ ಮಾಡಕ್ಕೆ ಏನ್ ಬರಿಬೇಕು ಗೊತ್ತಾಗ್ತಾ ಇಲ್ವಾ? ಇಮಿಡಿಯೇಟ್ಲಿ ಗೋ ಟು ದ ಸೆಕೆಂಡ್ ಕ್ವಶನ್. ಅಟ್ ಲೀಸ್ಟ್ ಅದಕ್ಕೆ ಬಿಗಿನಿಂಗ್ ನಿಮಗೆ ಗೊತ್ತಿದೆ ಅಂದ್ರೆ ಸ್ಟಾರ್ಟ್ ಫ್ರಮ್ ದ ಸೆಕೆಂಡ್ ಕ್ವಶನ್. ಯಾಕಂದ್ರೆ ನಾನು ಅದನ್ನೇ ಹೇಳಿದ್ದು, ಓವರ್ ಜಾಯ್ ಇಂದ ಮೈಂಡ್ ಒಂದು ಸೆಕೆಂಡ್ ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆದ ತಕ್ಷಣ ಏನಾಗುತ್ತೆ, ಯು ವಿಲ್ ನಾಟ್ ಬಿ ಏಬಲ್ ಟು ರೈಟ್. ಏನ್ ಬರಿಬೇಕು ಅಂತ ಗೊತ್ತಾಗಲ್ಲ. ಆಗ ಅವರಿಗೆ ಬೇರೆ ಎಲ್ಲವನ್ನೂ ಬರ್ಬಿಡುತ್ತೆ. Concentrating on that particular problem. ಕರೆಕ್ಟ್. ಈಗ ಫಸ್ಟ್ ಕ್ವಶನ್ ಬರ್ತಾ ಇಲ್ಲ, ಅಯ್ಯೋ ನಾನು ಓದಿದ್ದೆ, ನಾನು ಬರೆಯಕ್ಕೆ ಬರ್ತಿಲ್ಲ, ಏನ್ ಬರೀಲಿ, ಫಸ್ಟ್ ಏನ್ ಮಾಡ್ಲಿ ಅದೇ ಮಾಡಿ. ಈ ಗಾಬರಿಗೆ ಏನಾಗುತ್ತೆ, ನೆಕ್ಸ್ಟ್ ಕ್ವಶನ್ಸ್ಗೆ ನಿಮಗೆ ಗೊತ್ತಿದ್ರು ನೀವು ಮರಿತಾ ಹೋಗ್ಬಿಡ್ತೀರಾ. ಡೋಂಟ್ ಡೂ ದಟ್. ಫಸ್ಟ್ ಕ್ವಶನ್ ಗೊತ್ತಾಗ್ತಾ ಇಲ್ಲ, 1-2 minutes ಯೋಚನೆ ಮಾಡಿ ಕಣ್ಣು ಮುಚ್ಕೊಂಡು ನೆನಪು ಪೇಜ್ ಓಪನ್ ಆಗಿರುತ್ತೆ. ದಿಸ್ ಇಸ್ ಫಿಸಿಯಾಲಜಿಕಲಿ ನಾನು ಹೇಳ್ತಾ ಇರೋದು. ಬಟ್ ಫಾರ್ ದಿಸ್ ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟು. ಯಾಕಂತಂದ್ರೆ ಬ್ರೈನಿಗೆ ಒಂದೇ ಸತಿ ಏನಾದ್ರೂ ಫೀಡ್ ಮಾಡಿದ್ರೆ ಅದು ಫೀಡ್ ಮಾಡ್ಕೊಳಲ್ಲ. ಪದೇ ಪದೇ ಅದನ್ನ ಫೀಡ್ ಮಾಡ್ತಾನೆ ಇರಬೇಕು. ಅದಕ್ಕೆ ನಾವು LKG UKG ನಲ್ಲಿ ಇರುವಾಗ ಚಿಕ್ಕ ಮಕ್ಳಿಗೆ ಹೋಗ್ಬಿಟ್ಟು ಫಸ್ಟಿಗೆ ನಾವು ABPL ಆಪಲ್ ಅಂತ ಸ್ಟಾರ್ಟ್ ಮಾಡಲ್ಲ. ವಿ ಶೋ ದೆಮ್ ದ ಪಿಕ್ಚರ್ ತೋರಿಸ್ಬಿಟ್ಟು ಏನ ಪ್ರಾಕ್ಟೀಸ್ ಮಾಡಿಸ್ತೀವಿ 100 ಸತಿ. ಸೊ ಫೈನಲಿ ದೇ ವಿಲ್ ಕಮ್ ಔಟ್. ಅಂದ್ರೆ ಅದಕ್ಕೆ ಹೇಗೆ ಬರಿಬೇಕು, ಆಪಲ್ ಯಾವುದು ಅನ್ನೋದನ್ನ ಗುರುತಿಸಕ್ಕೆ. ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಯುವರ್ ಮೈಂಡ್. ಸೊ ವಾಟ್ ವಿ ಹ್ಯಾವ್ ಟು ಡೂ, ರಿಜಿಸ್ಟರ್ ಇಟ್. ಪದೇ ಅದನ್ನ ಓದ್ತಾ ಇರಿ. ಯಾವ್ದು ಡಿಫಿಕಲ್ಟ್ ಅನ್ಸುತ್ತೋ ಅದನ್ನ ರೀಕಾಲ್ ಮಾಡ್ತಾ ಇರಿ, ರಿಜಿಸ್ಟರ್ ಮಾಡ್ಕೊಂಡು ರೀಕಾಲ್ ಮಾಡ್ಕೊಳ್ತಾ ಇರಿ. ರೀಕಾಲ್ ಮಾಡ್ತಾ ಇದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಇಂದ ಹೊರಗೆ ಬರ್ತೀರಾ. ಇಲ್ಲ ನಾನು ಹೇಳ್ದಂಗೆ ಓವರ್ ಜಾಯ್ ಇಂದ ಆ ಮೂಮೆಂಟ್ ಗೆ ಪಾಸ್ ಆದ್ರೂ ಗೋ ಫಾರ್ ದ ಸೆಕೆಂಡ್ ಕ್ವಶನ್ ಆರ್ ಥರ್ಡ್ ಕ್ವಶನ್, ವಿಚೆವರ್ ಯಾವ್ದು ಫಸ್ಟ್ ಬರುತ್ತೆ ನಿಮ್ಗೆ ಅದನ್ನ ಬರೀಲಿಕ್ಕೆ ಪ್ರಯತ್ನ ಪಡಿ. ಬರೆಯಕ್ಕೆ ಶುರು ಮಾಡಿದ ತಕ್ಷಣ ಫ್ಲೋ ಶುರು ಆಗ್ಬಿಡುತ್ತೆ. ಓದಿಲ್ಲ ಅಂತಂದ್ರೆ ಯಾವ ಫ್ಲೋನೂ ಆಗಲ್ಲ. ಓಕೆ, ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳು. ದಯವಿಟ್ಟು ನಾನು ಹಿಪ್ ಅಂತೀನಿ, ನೀವು ಹುರೇ ಅನ್ನಿ. ಹಿಪ್ ಜನ ಚಪ್ಪಳ ತಟ್ಟಿ ಥ್ಯಾಂಕ್ಸ್ ಹೇಳ್ತೀನಿ. ಮೇಡಮ್ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಅಂತರಾಳದಲ್ಲಿ ಮಕ್ಕಳಿಗೆ ಇನ್ನೊಂದು ಚಪ್ಪಾಳೆ ತಟ್ಟಿ ಆಮೇಲೆ ಫೀಡ್ಬ್ಯಾಕ್ ಅಂತ ಅನಿಸ್ತಾ ಇದೆ. ಅದಕ್ಕೆ BS ಸೇರ್ಕೋಬೇಕು ಅಂತಾನು ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಓದ್ಬೇಕು, ಇನ್ನೂ ಕಲಿಯಬೇಕು. ನನಗೆ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ. ನಂದು ಡಿಸ್ಟೆನ್ಸ್ ಬಿಟ್ಟು ಆಕ್ಸಿಡೆಂಟ್ ಆದ್ಮೇಲೆ ಬಿಟ್ಟು ಓದಿರೋದು. ಅದಕ್ಕೋಸ್ಕರನೇ ಈ ಸಮಾಜದಿಂದ ನನಗೆ ಇಷ್ಟೆಲ್ಲ ಸೌಲಭ್ಯ ಅಮ್ಮ ಈಗ ರಾಮು ಅಂತ ಜೋರಾಗಿ
ಅವ್ರು ನಿಮ್ಗೆ ಆನ್ಸರ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಏನೇ ಡೌಟ್ಸ್ ಇದ್ರು. ಆಸ್ ಎ KS ಆಫೀಸರ್ ಈ ಆಲ್ವೇಸ್ ಸಜೆಸ್ಟ್ ಅಂಡ್ ಹೆಲ್ಪ್ ಅವರ ಮೂಲತಃ ಶಿಕ್ಷಕರು. ಡಿಗ್ರಿ ಕಂಪ್ಲೀಟ್ ಮಾಡೋಷ್ಟೆಲ್ಲ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಕಂಪ್ಲೀಟ್ ಮಾಡಿರೋರು. ಇನ್ನು ಸೆಕೆಂಡ್ PUC ರೇಂಜ್ ಇರೋಂಥ ಸ್ಟೂಡೆಂಟ್ಸ್ ಉಳಿದಿರೋರು SLC. ವೆರಿ ಗುಡ್. ಈಗ SLC ಓದ್ತಾ ಇದ್ದೀರಲ್ಲ, ಮೊದಲು ನಿಮ್ಮಿಂದನೇ ಸ್ಟಾರ್ಟ್ ಮಾಡಿ. SLC ಓದ್ತಾ ಇದ್ದೀರಾ, ನೆಕ್ಸ್ಟ್ ಅದನ್ನ ನಾವು ಕಾಪಿ ಮಾಡೋಣ ಅನ್ನೋ ಐಡಿಯಾ ಇದೆ. ಮೈಕ್ ಅಗತ್ಯ ಇದೆಯಾ? ಅಗತ್ಯ ಇಲ್ಲಲ್ಲ? ಕೇಳ್ಸತ್ ಬೇಕಾ ಮೈಕ್? ಸೈನ್ಸ್ ತಗೋಬೇಕಾ ಅಥವಾ ಆರ್ಟ್ಸ್ ತಗೋಬೇಕಾ ಅಥವಾ ಬೇರೆ ಯಾವ್ದಾದ್ರು ಕಾಮರ್ಸ್ ತಗೋಬೇಕಾ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ಸ್ ಅಲ್ಲಿ ಈಗ ಪೇರೆಂಟ್ಸ್ ಯಾವ್ದು ಹೇಳ್ತಾರೆ ಅದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ, ಪ್ಲಸ್ ನಿಮ್ಮದು ಏನು ಓದ್ಬೇಕಂತ ಅನಿಸಿಕೆ ಇರುತ್ತೆ ಅದು ಪೇರೆಂಟ್ಸ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿ. ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ನಿಮಗೆ ಯಾವ ಸಬ್ಜೆಕ್ಟ್ ತಗೋಬೇಕು, ಏನು ಎತ್ತ ಅನ್ನೋದು ನಿಮ್ಮ ಅನಿಸಿಕೆಗಳನ್ನ ಅವ್ರಿಗೆ ಹೇಳಿ. ಈಗ ಪೇರೆಂಟ್ಸ್ ಏನಿರ್ತಾರೆ, ಪಕ್ಕದ ಮನೇಲಿ ಯಾರೋ ಒಬ್ಬ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಇರ್ತಾರೆ, ನೀನು ಅದನ್ನೇ ಓದ್ಬೇಕು ಅನ್ನೋದೊಂದು ರೋಲ್ ಮಾಡೋ ತರ ಇಟ್ಕೊಂತಾರೆ. ಈಗಾಗಲೇ ಮೇಡಮ್ ಹೇಳಿದ್ರು, ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೋಬೇಡಿ ಬೇರೆಯವ್ರ ಜೊತೆ ಅಂತ ಹೇಳಿ. ನಿಮಗೆ ಏನು ಯಾರೇ ಅವ್ರದ್ದು ಒಂದು ಸಲಹೆಗಳನ್ನ ಕೇಳೋದು ಬೆಟರ್. ಯಾಕಂದ್ರೆ ನಮ್ದೇ ಥಿಂಕಿಂಗ್ ಬೇರೆ ಇರುತ್ತೆ, ಅವರಿಂದ ಅಡ್ವೈಸ್ ತಗೊಳ್ಳೋದು ಉತ್ತಮ. ಅಡ್ವೈಸ್ ತಗೊಳ್ಳಿ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಇಟ್ ಇಸ್ ಅಪ್ ಟು ಯು. ಸೊ ಅದಾದ್ಮೇಲೆ ನಂತರ ಬರೋದೇ ಸೆಕೆಂಡ್ PUC ಆದ ನಂತರ ಡಿಗ್ರಿ ವಾಟ್ ನೆಕ್ಸ್ಟ್ ಅಂತ. PCM ಅಥವಾ PCB ಯಾಕೆ ತಗೋಬೇಕು ಅಂತ ನಾವು ಮೊದಲೇ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಬೇರೆ ರಾಜ್ಯದಲ್ಲಿ. ಉದಾಹರಣೆ ಆಂಧ್ರದಲ್ಲಾದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ, ಇಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ಇಂಜಿನಿಯರ್ ಡಾಕ್ಟರ್ ಅನ್ನೋದು ನೀವು 10ನೇ ತರಗತಿಲೇ ಡಿಸೈಡ್ ಮಾಡ್ಬೇಕಾಗತ್ತೆ. ಆನ್ಸರ್ ಬರೋದು ಆ ರೀತಿ ಟೆಕ್ನಿಕ್ಸ್ ಅಲ್ಲಿ ಓದ್ತಾ ಇರ್ತೀವಿ ನಾವು. ಸೊ ಇಲ್ಲಿ ಈ ರೀತಿಯಾದಂತಹ ಎಕ್ಸಾಮ್ಸ್ ಗಾಗ್ಲಿ, ನೀವು ಬೇರೆ ಎಕ್ಸಾಮ್ಸ್ ಗಾಗ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಾಗ್ಲಿ ಓದೋ ಮೆಥಡ್ ಅಲ್ಲಿ ಏನು ಹೆಚ್ಚಿನ ವ್ಯತ್ಯಾಸ ಇಲ್ಲ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನೀವು ಯಾವ್ದು ಮನೆಯಲ್ಲ ಓದಿದ್ದು ಚಾಲೆಂಜ್ ಮಾಡ್ತೀನಿ ನಾನು. ಸೊ ನಾವೆಲ್ಲ ಓದೋದೇ ಮಾಡ್ತೀವಿ, ಈಗ ಓದಿ ಜ್ಞಾಪಕ ಇಟ್ಕೊಂಡು ಬೆಳಿಗ್ಗೆ ಹೋಗಿ ಬರೀಬೇಕು, ಅಲ್ಲಿ ತನಕನೇ ಇರುತ್ತೆ ನಮ್ಮ ಥಿಂಕಿಂಗ್. ಸೊ ನಾನು ಹೇಳೋ ಮೆಥಡ್ ಏನಂದ್ರೆ, ಓದಿ ಜ್ಞಾಪಕ ಇಟ್ಕೊಂಡು ಪಕ್ಕದವನಿಗೆ ಎಕ್ಸ್ಪ್ಲೈನ್ ಮಾಡೋ ರೇಂಜಿಗೆ ನೀವು ತಿಳ್ಕೊಳ್ಳಿ. ನೀವು ಲೈಫಲ್ಲಿ ಆ ಕಾನ್ಸೆಪ್ಟ್ ಮರೆಯಕ್ಕಾಗಲ್ಲ. ಯಾಕಂದ್ರೆ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವೆಲ್ಲ ಯಾವ ರೀತಿ ಇರುತ್ತಂದ್ರೆ, ನೀವಲ್ಲಿ ಒಂದು ಓದಿರ್ತೀರ, ಇನ್ನೊಂದು ಕ್ವಶನ್ ಯಾವ ರೀತಿ ಬಂದಿರುತ್ತಂದ್ರೆ 3-4 ಟಾಪಿಕ್ಸ್ ಆ ಕ್ವಶನ್ಸ್ ನ ಆಸ್ ಇಟ್ ಈಸ್ ರಿಪ್ಲಿಕೇಟ್ ಮಾಡೋದು ನಿಮ್ಮ 10th ಅಲ್ಲಿ ಮಾಡ್ತಾರೆ. ಬಟ್ ಇಲ್ಲಿ ಮಾಡುವಂತದ್ದು ಯಾವ ರೀತಿ ಮಾಡ್ತಾರೆ ಅಂದ್ರೆ, ಇಟ್ಸ್ ಎಲ್ಲ ಕಂಪ್ಲೀಟ್ ಇಂಟರ್ಪ್ರಿಟೇಷನ್ಸ್ ಟೈಪ್ ಬರ್ತಾ ಇರುತ್ತೆ. ಕಂಪ್ಲೀಟ್ ಇಂಟರ್ಪ್ರಿಟೇಷನ್ಸ್ ಎಲ್ಲ ಬರುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಸ್ಟಡಿ ಟೆಕ್ನಿಕ್ಸ್ ಏನಿದೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು, ನೀವು 10th ಇರ್ಬೋದು ಅಥವಾ PUC ಇರ್ಬೋದು ಅಥವಾ ಪ್ರೆಸೆಂಟ್ ಡಿಗ್ರಿ ಸ್ಟೂಡೆಂಟ್ಸ್ ಇರ್ಬೋದು, ಸಕ್ಸಸ್ ಮತ್ತೆ ಫೇಲ್ಯೂರ್ ನಡುವೆ ಒಂದೇ ಗೆರೆ ಇರುತ್ತೆ. ನಾವು 1 ಮಾರ್ಕ್ ಅಲ್ಲಿ ಫೇಲ್ ಆದ್ರೂ ಫೇಲ್ ಅಷ್ಟೇ ತಾನೆ. ಎಕ್ಸಾಂಪಲ್ ಹೇಳ್ತೀನಿ ನಾನು. ಫಸ್ಟ್ ಟೈಮ್ ನಾನು KS ಬರ್ದಿದ್ದು 2005 ಅಲ್ಲಿ. 2005 ಅಲ್ಲಿ ಬರ್ದಾಗ ಇಂಟರ್ವ್ಯೂ ಹೋದೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಇಂಟರ್ವ್ಯೂ ಹೋದ್ವಿ, ಇಂಟರ್ವ್ಯೂ ಆಗ್ಲಿಲ್ಲ, ಅಗೇನ್ ಐ ಕೇಮ್ ಬ್ಯಾಕ್. ಸೆಕೆಂಡ್ ಅಟೆಂಪ್ಟ್ ಬರ್ದೆ, ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಆಯ್ತು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಯ್ತು. ಅಗೇನ್ ಮತ್ತೆ ಥರ್ಡ್ ಬರ್ದು, ಅವಾಗ ನಾನು ಮದರ್ ಎಕ್ಸ್ಪೈರ್ ಆಗಿ ಇಂಟರ್ವ್ಯೂ ಅಬ್ಸೆಂಟ್ ಆಗಿ ಹೋಗ್ಲಿಲ್ಲ ನಾನು ಇಂಟರ್ವ್ಯೂ. ಆಮೇಲೆ ಮತ್ತೆ 4th ಅಟೆಂಪ್ಟ್ ಅಲ್ಲಿ AC ಆಗಿ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಅಬ್ಸರ್ವೇಷನ್ ಏನಂದ್ರೆ, ಪ್ರತಿಯೊಂದು ಅಟೆಂಪ್ಟ್ ಅಲ್ಲೂ ನಾನು ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ನ ರೆಕ್ಟಿಫಿಕೇಶನ್ ಮಾಡ್ಕೊಂತ ಬಂದ್ವಿ ನಾವು. ಯಾವುದೇ ಆಗ್ಲಿ, ಈಗ ಏನು ಅಲ್ಲೆಲ್ಲ ನೋಡ್ತಾ ಇದ್ರಲ್ಲ, ಡೈರೆಕ್ಟ್ ಒಂದೇ ಸರಿ ಬಂದವರಲ್ಲ, ಒಂದೊಂದು ಮಿಸ್ಟೇಕ್ಸ್ ನ ರೆಕ್ಟಿಫೈ ಮಾಡ್ಕೊಂತ ಬರ್ಬೇಕಾಗುತ್ತೆ. ಯಾವ ರೀತಿ ರೆಕ್ಟಿಫಿಕೇಶನ್ಸ್ ಮಾಡೋದು, ಯಾವ ರೀತಿ ಈ ತರ ಎಕ್ಸಾಮ್ಸ್ ಗಾಗ್ಲಿ ಮತ್ತೆ ಬೇರೆದಕ್ಕಾಗ್ಲಿ ಬೇರೆಯವರು ಓದ್ದವರಿಗೆ ಅದು ಇಂಪ್ರೆಸಿವ್ ಆಗಿರ್ಬೇಕು. ಈ ಟೆಕ್ನಿಕ್ ಯಾವ ರೀತಿ ಬೆಳೆಸ್ಕೊಳ್ಳೋದು. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಟಾಪಿಕ್ ಓದಿ ಪೇಪರ್ ಮೇಲೆ ಒಂದು ಪ್ರೆಸೆಂಟ್ ಮಾಡಿ, ನಿಮ್ಗೆ ಹೇಗೆ ಏನ್ ಅನ್ಸುತ್ತೋ ಹಾಗೆ ಪ್ರೆಸೆಂಟ್ ಮಾಡಿ. ನೀವು ಬರ್ದಿದ್ದನ್ನು ನೀವೇ ಓದಿ ಸೆಕೆಂಡ್ ಟೈಮ್. ನಿಮಗೆ ಅನ್ಸತ್ತೆ ಈ ರೀತಿಗಿಂತ ಇನ್ನೊಂದು ರೀತಿ ಬೇರೆ ರೀತಿ ನಾನು ಬರ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಕೆಲವೊಂದು 5ರಿಂದ 10 ಟಾಪಿಕ್ಸ್ ಏನಾದ್ರು ನೀವು ಮಾಡಿದ್ರೆ ನಿಮ್ಮ, ಸೊ ಇದು ಈ ಎಕ್ಸಾಮ್ಗೆ ಬೇಕಿರ್ತಕ್ಕಂಥ ಮುಖ್ಯವಾದ ಏನಂತೀವಿ ಇಂಗ್ರೀಡಿಯೆಂಟ್ ಅಂತೀವಿ ನಾವು. ಸೊ ಇದಕ್ಕಿಂತ ಮುಖ್ಯವಾಗಿ ಈ ಎಕ್ಸಾಮ್ ಅಲ್ಲಿ ನಾವು ಸ್ಟಾರ್ಟ್ ಮಾಡೋದು ಪ್ರಿಪರೇಷನ್. ಹೌ ಟು ಸ್ಟಾರ್ಟ್ ಪ್ರಿಪರೇಷನ್ ಯಾವ ರೀತಿ ಅನ್ನೋದು ನಾವು ಪ್ರಾರಂಭ ಮಾಡಬೇಕು. ಮೊದಲನೇದಾಗಿ ಇಲ್ಲಿ ನ್ಯೂಸ್ ಪೇಪರ್ ಓದುವಂತ ಹ್ಯಾಬಿಟ್ ಎಷ್ಟು ಜನಕ್ಕಿದೆ? ಏನ್ ಹೋಗ್ತೀರಾ ನ್ಯೂಸ್ ಪೇಪರ್ ಅಲ್ಲಿ? ಏನ್ ಹೋಗ್ತೀರಾ ನ್ಯೂಸ್ ಪೇಪರ್ ನಾರ್ಮಲ್ ನೀವು ಏನ್ ಹೋಗ್ತಿರೋದನ್ನ ನಾನೇ ಹೇಳ್ತೀನಿ. ಫಸ್ಟ್ ಸೆಕೆಂಡ್ ಪೇಜ್ ಟರ್ನ್ ಮಾಡ್ತೀರಾ, ಹಿಂದ್ಗಡೆ ಕೆಟ್ಟದಾಗ ಲೋಕಲ್ ನ್ಯೂಸ್ ಒಂದು ಬರ್ದಿರ್ತಾರೆ, ವಿಚ್ ಇಸ್ ನಾಟ್ ಅಟ್ ಆಲ್ ಯೂಸ್. ತಿಳ್ಕೊಳ್ಳಿ, ಬಟ್ ಇದಕ್ಕೆ ಅಗತ್ಯ ಇಲ್ಲ, ತಿಳ್ಕೊಳ್ಳೋದು ಉತ್ತಮ. ನೆಕ್ಸ್ಟ್ ಟೈಮ್ ಮಾಡ್ತಿರೋ ಲಾಸ್ಟ್ ಪೇಜ್ ಹೋಗ್ತಿರಲ್ಲ, ಸ್ಪೋರ್ಟ್ಸ್ ಕಾಲಮ್ ಒಂದು ಇರುತ್ತೆ. ಸ್ಪೋರ್ಟ್ಸ್ ಕಾಲಮ್ ಆದ ತಕ್ಷಣ ಲಾಸ್ಟ್ ಇನ್ನೊಂದು ಪೇಜ್ ಇರುತ್ತೆ. ಯಾವ ಕಾಲಮ್?
ಕರೆಕ್ಟ್ ಆಗಿ ನೋಡಿ. ಸೇಮ್ ಟೈಮ್ ಸೇಮ್ ಎಫರ್ಟ್ ಓದೋಂಥ ಕಾಲಮ್ಸ್ ಒಂದು ಚೇಂಜ್ ಮಾಡಿ. ಫ್ರಂಟ್ ಪೇಜ್ ಓದಿ, ರಾಜ್ಯದ ಆಯ್ತು ಮತ್ತೆ ನ್ಯಾಷನಲ್ ಇಶ್ಯೂಸ್ ಆಯ್ತು ಮತ್ತೆ ಇಂಟರ್ನ್ಯಾಷನಲ್ ಇಶ್ಯೂಸ್ ಆಯ್ತು, ಯಾವುದೇ ಆಗಲಿ ಫ್ರಂಟ್ ಪೇಜ್ ಅಲ್ಲಿ ಹಾಕಿರ್ತಾರೆ. ಮತ್ತೆ ಸೆಕೆಂಡ್ ಪೇಜ್ ಥರ್ಡ್ ಪೇಜ್ ಅಲ್ಲಿ ಏನ್ ಮಾಡ್ತಾರೆ, ನಾರ್ಮಲಿ ರಾಜ್ಯದ ಯೋಜನೆಗಳಾಯ್ತು ಬೇರೆ ಬೇರೆ ಯೋಜನೆಗಳಾಯ್ತು ಇವೆಲ್ಲ ಅನುಷ್ಠಾನ ಅಂತ ಹಾಕಿರ್ತಾರೆ. ನಾರ್ಮಲಿ ಸ್ಟೂಡೆಂಟ್ಸ್ ಮಾಡೋ ಟೆಂಡೆನ್ಸಿ ಏನ್ ಗೊತ್ತಾ, ಅವನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ನಿಮ್ಮ ಕ್ವಶನ್ಸ್ ಅನ್ನೋದು ಅಲ್ಲಿ ಬೇಸ್ ಆಗಿರುತ್ತೆ. ಅದ್ರ ಮೇಲೆ ಆ ಯೋಜನೆ ಈಗ ಹಾಕಿದ್ರು, ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟರು ಕಂಟೆಂಟ್ ನೋಡೋ ಹ್ಯಾಬಿಟ್ ಇರ್ಬೇಕು ನಮ್ಗೆ. ಆ ಕಂಟೆಂಟ್ಸ್ ನೋಡದ್ದು ಕೆಲವು ಇಂಟರ್ನ್ಯಾಷನಲ್ ನ್ಯೂಸಸ್ ಅಲ್ಲಿ ಬರುತ್ತಾ ಇರುತ್ತೆ. ಏನದು ಇಂಟರ್ನ್ಯಾಷನಲ್ ನ್ಯೂಸ್ ಇವೆಲ್ಲ ಅಂತಂದ್ರೆ, ಈಗ ನಮ್ಮ ದೇಶಕ್ಕೆ ಮತ್ತೆ ಹೊರ ದೇಶಕ್ಕೆ ಏನೇ ಕೆಲವು ಒಪ್ಪಂದಗಳಾಗಿರುತ್ತೆ, ಮತ್ತೆ ಕೆಲವು ಮಿಲಿಟರಿ ಫೀಲ್ಡ್ ಅಲ್ಲಿ ಏನೋ ಒಂದು ಹೊಸ ಇನ್ನೋವೇಷನ್ ಏನೋ ಒಂದು ಮಾಡಿರ್ತಾರೆ. ಒಂದು ಮಿಸೈಲ್ ಆಯ್ತು ಮತ್ತೆ ಬೇರೆ ಆಯ್ತು ಯಾವುದೋ ಒಂದು ಡೆವಲಪ್ಮೆಂಟ್ ಮಾಡಿರ್ತಾರೆ. ಇವನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಕೊಂತ ಬರ್ಬೇಕಾಗತ್ತೆ. ಈಗ ನಾವು ಪೇಪರ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಹಲವಾರು ನಾವು ನೋಡುವಂತ ಇಶ್ಯೂಸ್ ಏನಂದ್ರೆ, ಒಂದು ಮೇಜರ್ ಪೊಲಿಟಿಕಲ್ ಇಶ್ಯೂಸ್ ನೋಡ್ತಾ ಇರ್ತೀವಿ, ಎರಡನೇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ನೋಡ್ತಿರ್ತೀವಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಇಶ್ಯೂಸ್. ಆಮೇಲೆ ಮೂರನೇದು ಬಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇಶ್ಯೂಸ್ ನೋಡ್ತಾ ಇರ್ತೀವಿ. PSLV GSLV ಇವೆಲ್ಲ ಹೆಸರುಗಳು ಕೇಳಿರ್ಬೇಕು, ಪೇಪರ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ ಏನು. ಸೊ ಹೀಗೆ ಈ ಸೈನ್ಸ್ ಇಶ್ಯೂಸ್ ಮತ್ತೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ಕೆಲವು ಬರುತ್ತೆ, ಎಕನಾಮಿಕ್ ಇಶ್ಯೂಸ್ ಕೆಲವು ಇರುತ್ತೆ ನ್ಯೂಸ್ ಪೇಪರ್ ಅಲ್ಲಿ. ಅದೊಂದು ನ್ಯೂಸ್ ಪೇಪರ್ ನ ನೀವು ಕರೆಕ್ಟ್ ಓದೋದೊಂದು ಕಲಿತ್ರೆ ನಿಮ್ಮ ಎಕ್ಸಾಮ್ 75% ಪ್ರಿಪರೇಷನ್ ಎಲ್ಲ ಮುಗ್ದಾಗಿದೆ. ನ್ಯೂಸ್ ಪೇಪರ್ ಒಂದು ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿ ಏನು ಕೇಳ್ತಾ ಇದ್ದೀವಿ ಸ್ಟಾರ್ಟಿಂಗ್ ನ್ಯೂಸ್ ಪೇಪರ್ ಟಚ್ ಮಾಡಿದ್ರೆ, ಇಲ್ಲಿ ಕೆಲವರು ಎಷ್ಟೊಂದು ಜನ 10th ಅವ್ರು ಇದ್ದೀರಾ, ಸೆಕೆಂಡ್ PUC ಅವ್ರು ಇದ್ದೀರಾ, ಅಥವಾ ಈವ್ನಿಂಗ್ ಯಾವಾಗಾದ್ರೂ ಫ್ರೀ ಆಗಿದ್ದಾಗ 1 hour ನೀವು ನ್ಯೂಸ್ ಪೇಪರ್ ಅನ್ನು ಕರೆಕ್ಟ್ ಆಗಿ ಓದಕ್ ಸ್ಟಾರ್ಟ್ ಮಾಡಿದ್ರೆ ಈ ಎಲ್ಲ ಎಕ್ಸಾಮ್ಸ್ ಯಾವಿದೆಯಲ್ಲ ಎಲ್ಲ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇದ್ದಾಗೆ, ಯಾವುದಕ್ಕೆ ನೀವು ಇನ್ನು ಮುಂದೆ ನೋಡೋ ಅಗತ್ಯ ಇಲ್ಲ. ಸೊ ಇದು ನಿಮಗೆ ಅನುಮಾನ ಇತ್ತು ಅಂದ್ರೆ ಟ್ರೈ ಮಾಡಿ ನೋಡಿ, ಒಂದು 6 ತಿಂಗಳು ರೆಗ್ಯುಲರ್ ನ್ಯೂಸ್ ಪೇಪರ್ ನೋಡಿ, ಯಾವ್ದಾದ್ರು ಒಂದು ಕಾಮನ್ ಎಕ್ಸಾಮ್ಸ್ ಬರುತ್ತೆ, ಕ್ವಶನ್ ಪೇಪರ್ ತೆಗೆದು ನೋಡಿ, ನಿಮಗೆ ಎಲ್ಲಿದ್ದೀರಾ ಕಾನ್ಫಿಡೆನ್ಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅರೆ ಇದೆಲ್ಲ ನನಗೆ ಗೊತ್ತಿರುತ್ತೆ, ನಾನು ಯಾಕೆ ಮಾಡಬಾರ್ದು ಅನ್ನೋದು. ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಾವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನ್ಯೂಸ್ ಪೇಪರ್ ಮುಟ್ಟಿ ಅಭ್ಯಾಸ ಇರಲಿಲ್ಲ ನಮ್ಗೆ. ಬೆಳಿಗ್ಗೆ ಎದ್ದೇಳು, ಲ್ಯಾಬ್ ರೆಕಾರ್ಡ್ ಬರೀ, ಕ್ಲಾಸ್ಗೆ ಹೋಗು ಬಾ, ಇದೇ ಹ್ಯಾಬಿಟ್ಸ್ ಅಲ್ಲೇ ಇದ್ವಿ ನಾವು. ಯಾವಾಗ ಈ ಎಕ್ಸಾಮ್ಗೆ ಅಂತ ನೋಡಿದಾಗ ನ್ಯೂಸ್ ಪೇಪರ್ ಇಂದ ನಾವು ಸ್ಟಾರ್ಟ್ ಮಾಡಿದ್ದಾಯ್ತು. ಬಟ್ ಅಲ್ಲಿ ನಮ್ಗೆ ಏನಂದ್ರೆ ಗೈಡ್ ಮಾಡೋರು ಇರಲಿಲ್ಲ, ನಮಗೆ ತುಂಬಾನೇ ಟೈಮ್ ಹಿಡಿತು ಒಂದು ಡೆಫಿನೆಟ್ ಟ್ರ್ಯಾಕಿಗೆ ಬರುತ್ತೆ. ನಿಮಗಿಲ್ಲಿ ಇಷ್ಟು ನ್ಯೂಸ್ ಪೇಪರ್ ಓದಬೇಕು ಇಲ್ಲ ಓದಬಾರ್ದು ಅನ್ನೋದಿಲ್ಲ. ಯಾವುದೇ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೇಕಾದ್ರೂ ಆಯ್ತು, ಯಾವುದಕ್ಕೆ ಹೋದ್ರೂ ಆಯ್ತು, ಅದು ಒಂದು ಮಸ್ಟ್ ಅಂಡ್ ಶುಡ್. ಒಂದಿಬ್ಬರು ವ್ಯಕ್ತಿಗಳನ್ನ ನಾವು ನಿಲ್ಲಿಸಿದಾಗ ಅವನಿಗೆಲ್ಲ ಸಂಪೂರ್ಣ ದೇಶದಲ್ಲಿ ಆಗು ಹೋಗುಗಳೆಲ್ಲ ಗೊತ್ತಿರುತ್ತೆ. ಇನ್ನೊಬ್ನಿಗೆ ಚೆನ್ನಾಗಿ ಓದ್ತಾ ಇರ್ತಾರೆ, ಬಟ್ ಈ ಕಾಮನ್ ಸೆನ್ಸ್ ಅನ್ನೋದು ಬೇಕಿಲ್ಲ, ಇರ್ಲಿಲ್ಲ ಅವನಿಗೆ. ಇಬ್ಬರಲ್ಲಿ ಯಾರು ಪ್ರಿಫರ್ ಮಾಡ್ತಾರೆ, ಬುಕ್ಕಲ್ಲಿ ಇರೋದು ಓದಿ ಸುಮ್ಮನೆ ಕೂತಿರೋನ್ನ, ಕಾಮನ್ ಸೆನ್ಸ್ ಇರೋನು, ಕಾಮನ್ ಸೆನ್ಸ್. ಯಾಕಂದ್ರೆ ನೀವು ಓದೋದು ಒಂದಾಗತ್ತೆ. ಎಷ್ಟೋ ಜನ ನೋಡ್ತಾ ಇದ್ದೀವಿ ನಾವು, 10th ಅಲ್ಲಿ ಅವ್ನು ರ್ಯಾಂಕ್ಸ್ ಬಂದಿರ್ತಾನೆ, ಆದ್ರೆ ಅವ್ನು ಎಲ್ಲೋ ಅವನ ಲೈಫಲ್ಲಿ ಅಷ್ಟು ಸಕ್ಸಸ್ ಅನ್ನೋದು ನಾವು ಅಲ್ಲಿ ಕ್ಲಿಯರ್ ಆಗಿ ಹೇಳಿದಾರೆ ಅದರಲ್ಲೆಲ್ಲ ಯಾವ ರೀತಿ ಇರ್ತದೆ. ಸೊ ಆ ತರ ರ್ಯಾಂಕ್ ಅಗತ್ಯ ಇಲ್ಲ ನಿಮ್ಗೆ. ಈವನ್ ನೀವು 50% ಇದ್ರು ಡಸಂಟ್ ಮ್ಯಾಟರ್, 60% ಇದ್ರು ಡಸಂಟ್ ಮ್ಯಾಟರ್. ನಿಮ್ಗೆ ಇನ್ನೂ ಒಂದು ಹೇಳ್ಬೇಕಂದ್ರೆ, ಉದಾಹರಣೆಗೆ 10ನೇ ತರಗತಿಯಲ್ಲಿ ಫೇಲ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದೇ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಗೊತ್ತಿರ್ಬೇಕು, ಯಾರು ಎಕ್ಸಾಕ್ಟ್ಲಿ. ಸೊ ಅವ್ರದ್ದು ನಾನು ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಶಿವರಾಮ್ ಸರ್. ಹಾಗಾಗಿ ನೀವು 10th ಅಲ್ಲಿ ಆಯ್ತು, ನಿಮ್ಮ ಎಜುಕೇಶನ್ ಲೆವೆಲ್ ಯಾವುದೇ ರೀತಿಗೆ ಅದು ತುಂಬಾ ಒಳ್ಳೆ ಹಂತಕ್ಕೆ ತಲುಪಿಸುತ್ತೆ ನಿಮ್ಮನ್ನು ಈಗ್ಲಿಂದಾನೆ. ಯಾಕಂದ್ರೆ ಈಗಿನ್ನೂ ನಿಮ್ದು 10th ಲೆವೆಲ್ ಅಂತ ಹೇಳ್ತಾ ಇದೆ. ಪ್ರತಿ ವರ್ಷ ಇನ್ನೂ ಒಂದು ಪುಸ್ತಕ ರಿಲೀಸ್ ಆಗುತ್ತೆ, 100 ರೂಪಾಯಿ ಪುಸ್ತಕ ಅಷ್ಟೇ. ಅದು ಮನೋರಮ ಅಂತ ಕೇಳಿರ್ಬೇಕು ಯಾರಾದ್ರು. ಇಯರ್ ಬುಕ್ ಅಂತ ರಿಲೀಸ್ ಆಗುತ್ತೆ, ವರ್ಷಕ್ಕೊಂದ್ಸರಿ ರಿಲೀಸ್ ಮಾಡ್ತಾರೆ ಅದನ್ನ. 1 ವರ್ಷ ಎಲ್ಲ ಆಗಿದ್ದೆಲ್ಲ ಬರ್ದಿರ್ತಾರೆ ಅದರಲ್ಲಿ. ಅದನ್ನ ನೀವು ನಾರ್ಮಲಿ ಓದೋಂಥ ಹ್ಯಾಬಿಟ್. ನಮ್ಮ ಫಾದರ್ ನನಗೆ 10ನೇ ತರಗತಿಯಲ್ಲಿ ಎಲ್ಲ ತಂದ್ಕೊಡ್ತಿದ್ರಿ, ಇವೆಲ್ಲ ಯಾಕೆ ತಂದ್ಕೊಡ್ತಿದ್ರಿ ಅಂತ ಸೈಡಿಗೆ ಇಡ್ತಾ ಇದ್ದೆ. ಆ ಮಾತು ನಮ್ಮ ಅಪ್ಪ ಹೇಳಿದ್ದು ಆಮೇಲೆ ಗೊತ್ತಾಯ್ತು ನನಗೆ, ಯಾಕೆ ತಂದಿಲ್ಲ ನನಗೆ ಅಂತ. ಅವ್ರು ಅವಾಗ ಏನ್ ತಂದ್ಕೊಟ್ಟು ನಾನು ಸೈಡಿಗೆ ಇಡ್ತಾ ಇದ್ದೆ. ನಾನು ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಅದೇ ಪುಸ್ತಕಗಳನ್ನ ನಾನು ದುಡ್ಡು ಕೊಟ್ಟು ತಗೊಂಡು ಓದಿದ್ದಾಗಿ. ಸೊ ಹಾಗಾಗಿ ಏನು ಯಾರು ನಿಮ್ಗೆ ಏನಾದ್ರು ಈ ಫೀಲ್ಡಿಗೆ ಬರಬೇಕು ಅಂತ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ, ಗೈಡೆನ್ಸ್ ಎಲ್ಲ ತಗೊಳ್ಳಿ. ಎಲ್ಲ ಆದ್ಮೇಲೆ ಇನ್ನು ನೆಕ್ಸ್ಟ್ ಬಂದ್ರೆ ಈ ಎಕ್ಸಾಮ್ಸ್ ಅಲ್ಲಿ ಏನೇನಿರುತ್ತೆ ಅನ್ನೋದು ಮುಖ್ಯವಾಗಿ ಸಬ್ಜೆಕ್ಟ್ಸ್ ರಿಲೇಟೆಡ್ ಆದ್ರೆ ನಮ್ಮ ವರದರಾಜ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಓರಿಯಂಟೇಷನ್ ಅಲ್ಲಿ ಪ್ರಿಪರೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹೇಳಿದೆ ನಾನು, ನ್ಯೂಸ್ ಪೇಪರ್ ರಿಲೇಟೆಡ್ ಯಾವ್ದೋ ಒಂದು ಕರೆಂಟ್ ಅಫೇರ್ಸ್ ಏನಾದ್ರು ಬಂತು, ಇವತ್ತಿನ ದಿನ ಒಂದು ನ್ಯೂಸ್ ಪೇಪರ್ ಓದ್ರಿ, ಏನೋ ಒಂದು ಜ್ಞಾಪಕ ಇಟ್ಕೋಬೇಕು ಅಂತ ಅನ್ಸರ್, ನೋಟ್ ಮಾಡ್ಕೊಳ್ಳಿ. ಮಾರನೇ ದಿನ ಓದ್ತಿರೋ ನೋಟ್ ಮಾಡ್ಕೊಳ್ಳಿ. ಅದು ಹಾಗೆ 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 ಪೈಲಪ್ ಆಗಿ ಒಂದು ವರ್ಷಕ್ಕೆ ನೀವು ಕಲ್ತಿರೋದೇ ಸುಮಾರು ಇರ್ತದೆ. ನೀವು ಯಾವ್ದೇ ಮತ್ತೆ ಎಕ್ಸಾಮ್ ಅಟೆಂಡ್ ಆಗ್ಬೇಕು, ಏನೇ ಮಾಡ್ಬೇಕು ಅಂತ ಅಂದಾಗ ಮಾರ್ಕೆಟ್ ಅಲ್ಲಿ ಯಾವ್ದೋ ಒಂದು ಬುಕ್ ಸಿಗುತ್ತೆ, ಯಾರೋ ಬರ್ದಿರೋ ಬುಕ್ ಓದೋ ಬದಲಿ ನೀವು ಬರ್ದಿರೋ ಪೇಜಸ್ ನೀವು ಓದೋದು ತುಂಬಾ ಉತ್ತಮ. ಒಂದು ವರ್ಷದ ಪೂರ್ತಿ ನಾನು ನ್ಯೂಸ್ ಪೇಪರ್ ನೋಡಲ್ಲ, ನಾನು ನ್ಯೂಸ್ ನೋಡಲ್ಲ, ಎಲ್ಲ ತಲೆಯಲ್ಲಿ ಇಟ್ಕೊಳ್ತೀನಿ. ಬಟ್
ನೀವು ಬರೆದಿರುವಂಥದ್ದು ರಿವೈಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಒಂದು 600, 700, 800 ಪೇಜ್ ಇರುವಂಥ ಪುಸ್ತಕ ಅಟ್ ಎ ಟೈಮ್ ಓದೋದು ಕಷ್ಟ ಆಗುತ್ತೆ. ದಿನನಿತ್ಯ ನೀವೇನು ನ್ಯೂಸ್ ಪೇಪರ್ ಓದಿ ನೀವೇನು ಮಾಡ್ಕೊಂಡಿರ್ತೀರ ಅದರದ್ದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಇದನ್ನ ಒಂದು ಯಾರಾದ್ರೂ ಟ್ರೈ ಮಾಡಿ. ಡಿಗ್ರಿ ಕಂಪ್ಲೀಟ್ ಮಾಡೋರು ಇದ್ದೀರಲ್ಲ, ಇಲ್ಲಿ ಕಂಪ್ಲೀಟ್ ಮಾಡೋರು ಇದ್ದೀರ, ಏನಾದ್ರು ಎಲ್ಲಾದ್ರು ನೀವು ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಯಾವ್ದಾದ್ರು ಇಂಟರ್ವ್ಯೂ ಅಟೆಂಡ್ ಮಾಡಿ, ಯಾವ್ದಾದ್ರು ಅಟೆಂಡ್ ಮಾಡಿ, ಅಲ್ಲಿ ಯಾವುದೋ ಒಂದು ಸಾಫ್ಟ್ವೇರ್ ರಿಲೇಟೆಡ್ ಕ್ವಶನ್ಸ್ ಕೇಳಿಲ್ಲ ಅವ್ನು ಏನ್ ನೋಡ್ತಾನೆ ಅಂದ್ರೆ ವ್ಯಕ್ತಿ ನನ್ನ ಕಂಪನಿಲಿ ವರ್ಕ್ ಮಾಡೋನು ಒಂದು ಕಾಮನ್ ಸೆನ್ಸ್ ಇರೋನ್ ಬೇಕು. ಅವನ ರಿಟರ್ನ್ ಟೆಸ್ಟ್ ಅದ್ರಲ್ಲೆಲ್ಲ 90%, 95% ಇದ್ದವ್ರನ್ನು ಫೇಲ್ ಮಾಡ್ತಾನ ಅವ್ನು ಇಂಟರ್ವ್ಯೂ ಮಾಡಿದಾಗ ವ್ಯಕ್ತಿಗೆ ಏನಾದ್ರು ಕಾಮನ್ ಸೆನ್ಸ್ ಅನ್ನೋದಿಲ್ಲ ಅಂದ್ರೆ ಅಲ್ಲೇ ಔಟ್ರೈಟ್ಲಿ ತೆಗೆದಾಕ್ಬಿಡ್ತಾರೆ. ಅಬ್ಸರ್ವ್ ಮಾಡಿ, ಈಗೇನ್ ನಾನು ಹೇಳಿದ್ರೆ ಈ ಟೆಕ್ನಿಕ್ ನೀವು ಫಾಲೋ ಅಪ್ ಮಾಡಿದ್ರೆ ಈವನ್ ನೀವು ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮ್ ಆಯ್ತು, ಮತ್ತೆ ಈ ಸಾಫ್ಟ್ವೇರ್ ಕಂಪ್ನೀಸ್ ಅಲ್ಲಿ ಯಾರಾದ್ರೂ ಹೋಗಕ್ಕೆ ಇಚ್ಛೆ ಪಡೋರಾಯ್ತು, ಮತ್ತೆ ಬೇರೆ ಬೇರೆ ಯಾವ್ದಾದ್ರು ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳಾಯ್ತು, ಮತ್ತೆ ರಾಜ್ಯ ಸರ್ಕಾರದಲ್ಲಿ ಮಾಡ್ತಕ್ಕಂಥ ಸೈಡ್ ಹೋಗ್ತಾ ಇದೀನಿ ಅಂದ್ರೆ ಈ ಜನರಲ್ ಸ್ಟಡೀಸ್ ಒಂದೇ ನಿಮಗೆ ಸಾಕಾಗತ್ತೆ. ಯಾಕಂದ್ರೆ ಈಗ ಯಾವುದೇ ರಿಟರ್ನ್ ಟೆಸ್ಟ್ ಇರಲಿ ಅದರಲ್ಲೇ ಒಂದು 30 ರಿಂದ 40 ಕ್ವಶನ್ ಇದಂತ ಕಾಮನ್ ಆಗಿ ಹಾಕಿರ್ತಾರೆ. ಏನಕ್ಕೆ ಹಾಕಿರ್ತಾನೆ ಅಂದ್ರೆ ಆಗ್ಲೇ ಹೇಳದ್ನಲ್ಲ, ಅವ್ರಿಗೆ